ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ರೋಲ್ಗಳು ಪ್ರಪಂಚದಾದ್ಯಂತ ಬಳಕೆಯಲ್ಲಿರುವ ಜನಪ್ರಿಯ ಹೇರ್ ಸ್ಟೈಲಿಂಗ್ ತಂತ್ರಗಳಾಗಿವೆ. ಈ ಕೇಶವಿನ್ಯಾಸವು ವಿಶಿಷ್ಟತೆಯನ್ನು ತರುತ್ತದೆ ಹಾಗೂ ಪಾರ್ಟಿ ವಿವಾಹಗಳಿಗೆ ಸೂಕ್ತವಾಗಿದೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ರೋಲ್ಗಳೊಂದಿಗೆ ಹೇರ್ ಸ್ಟೈಲ್ಗಾಗಿ ವಸ್ತು ಅಥವಾ ಉಪಕರಣಗಳನ್ನು ಪಟ್ಟಿ ಮಾಡುವುದು, ರೋಲ್ ಪೋನಿಟೇಲ್ ಕೇಶವಿನ್ಯಾಸವನ್ನು ಮಾಡುವುದು ಮತ್ತು ಫ್ರೆಂಚ್ ರೋಲ್ ಕೇಶವಿನ್ಯಾಸವನ್ನು ಮಾಡುವುದು. ರೋಲ್ನೊಂದಿಗೆ ಕೂದಲಿನ ವಿನ್ಯಾಸಕಾರ್ಯ ವಿಧಾನಕ್ಕೆ ಅಗತ್ಯವಾದ ಉಪಕರಣಗಳು ಮತ್ತು ವಸ್ತುಗಳನ್ನು ನೋಡೋಣ. ನಿಮಗೆ ಈ ಕೆಳಗಿನ ಉಪಕರಣಗಳು ಮತ್ತು ಸಾಮಗ್ರಿಗಳು ಬೇಕಾಗುತ್ತವೆ: ಸ್ಟೈಲಿಂಗ್ ಚೇರ್, ಟೇಲ್ ಅಥವಾ ಸ್ಟೈಲ್ ಕೋಮ್, ಸೆಟ್ಟಿಂಗ್ ಕ್ಲಿಪ್ಸ್, ಡ್ರೈ ಸ್ಟೆರಿಲೈಸರ್, ಸ್ಟೈಲಿಂಗ್ ಲೋಷನ್ ಅಥವಾ ಜೆಲ್, ಹೇರ್ ಸ್ಪ್ರೇ, ಬಾಬ್ ಪಿನ್ಗಳು ಅಥವಾ ಜೂರಾ ಪಿನ್ಗಳು, ಕೂದಲು ಪರಿಕರಗಳು ಮತ್ತು ರಬ್ಬರ್ ಬ್ಯಾಂಡ್. ಸೋಂಕುಗಳನ್ನು ತಡೆಗಟ್ಟುವ ಸಲುವಾಗಿ ಎಲ್ಲಾ ಉಪಕರಣಗಳು ಸ್ಟೆರಿಲೈಸ್ ಆಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕಾರ್ಯವಿಧಾನದ ಮೊದಲು ನಿಮ್ಮ ಕೈಗಳನ್ನು ಸೋಪ್ ಅಥವಾ ನೀರಿನಿಂದ ತೊಳೆಯಿರಿ. ನಿಧಾನವಾಗಿ ಟವೆಲ್ನಿಂದ ಒಣಗಿಸಿ. ಎಲ್ಲಾ ಅಗತ್ಯ ಉಪಕರಣಗಳು ಮತ್ತು ವಸ್ತುಗಳನ್ನು ಟ್ರಾಲಿಯಲ್ಲಿ ಜೋಡಿಸಿ. ಸುಲಭ ಪ್ರವಹನಕ್ಕಾಗಿ ಟ್ರಾಲಿಯನ್ನು ಸ್ಟೈಲಿಂಗ್ ಕುರ್ಚಿಯ ಬಳಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ರೋಲ್ ಪೋನಿಟೈಲ್ನೊಂದಿಗೆ ಕೂದಲು ವಿನ್ಯಾಸದ ವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1, ಕೂದಲನ್ನು ರೆಡಿ ಮಾಡಿ. ಹಂತ 2, ಕೂದಲನ್ನು 2 ಪೋನಿಟೈಲ್ ಆಗಿ ವಿಭಜಿಸಿ. ಹಂತ 3, ಮೊದಲ ಪೋನಿಟೈಲ್ ಅನ್ನು ಸುತ್ತಿಕೊಳ್ಳಿ. ಹಂತ 4, ಎರಡನೇ ಪೋನಿಟೈಲ್ ಅನ್ನು ಸುತ್ತಿಕೊಳ್ಳಿ. ಹಂತ 5, ಹೇರ್ ಸ್ಪ್ರೇ ಬಳಸಿ ಸ್ಟೈಲಿಂಗ್ ಮುಗಿಸಿ. ಈಗ ಈ ಎಲ್ಲಾ ಹಂತಗಳನ್ನು ವಿವರವಾಗಿ ನೋಡೋಣ. ಕೂದಲು ಸ್ವಚ್ಛವಾಗಿ ಮತ್ತು ಶುಷ್ಕವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಅದನ್ನು ಸಿದ್ಧಪಡಿಸುವ ಮೂಲಕ ಪ್ರಾರಂಭಿಸಿ. ಬ್ರಷ್ ಉಪಯೋಗಿಸಿ ಸಿಕ್ಕುಗಳನ್ನು ನಿಧಾನವಾಗಿ ತೆಗೆದುಹಾಕಿ ಮತ್ತು ಅದನ್ನು ಸ್ಟೈಲಿಂಗ್ಗೆ ಸಿದ್ಧಗೊಳಿಸಿ. ಕೂದಲಿನ ಹಿಡಿತವನ್ನು ಹೊಂದಲು ಮತ್ತು ಕೂದಲನ್ನು ಹಿಡಿದಿಡಲು ನೀವು ಮೂಸ್, ಸಿರಮ್ ಅಥವಾ ಟೆಕ್ಸ್ಚರೈಸಿಂಗ್ ಸ್ಪ್ರೇನಂತಹ ಕೆಲವು ಕೂದಲಿನ ಉತ್ಪನ್ನವನ್ನು ಬಳಸಬಹುದು. ಉತ್ತಮವಾದ ಬಾಚಣಿಗೆಯನ್ನು ಬಳಸಿ ಮಧ್ಯ ಬೈತಲೆಯನ್ನು ರಚಿಸಿ. ಇದಕ್ಕಾಗಿ ಬಾಚಣಿಗೆಯನ್ನು ಕೂದಲಿನ ರೇಖೆಯ ಮುಂಭಾಗದಿಂದ ನಿಮ್ಮ ನೆತ್ತಿಯ ಮಧ್ಯಭಾಗದ ಮೂಲಕ ಕುತ್ತಿಗೆಯ ತುದಿಯವರೆಗೂ ಓಡಿಸಿ. ಇದು ನಿಮ್ಮ ಕೂದಲನ್ನು 2 ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ. ಕೂದಲಿನ ಮೊದಲ ಭಾಗವನ್ನು ತೆಗೆದುಕೊಂಡು ಪೋನಿಟೇಲ್ ಅನ್ನು ರಚಿಸಿ. ಮೊದಲ ರೋಲನ್ನು ರಚಿಸಲು ಇದನ್ನು ಬಳಸಲಾಗುತ್ತದೆ. ಎರಡನೇ ವಿಭಾಗವನ್ನು ತೆಗೆದುಕೊಂಡು ಮತ್ತೊಂದು ಪೋನಿಟೇಲ್ ಅನ್ನು ರಚಿಸಿ. ಮೊದಲ ಪೋನಿಟೇಲ್ನಲ್ಲಿ ಎಲಾಸ್ಟಿಕ್ ಬ್ಯಾಂಡ್ ಮೇಲೆ ಸಣ್ಣ ತೆರೆಯುವಿಕೆಯನ್ನು ಮಾಡುವ ಮೂಲಕ ಸ್ವಲ್ಪ ಜಾಗವನ್ನು ರಚಿಸಿ. ನಂತರ ಪೋನಿಟೇಲ್ ಅನ್ನು ಬದಿಗೆ ತಿರುಗಿಸಿ ನೀವು ರಚಿಸಿದ ಜಾಗದ ಮೂಲಕ ಅದನ್ನು ಪೋಣಿಸಿ. ಎರಡನೇ ಪೋನಿಟೇಲ್ನೊಂದಿಗೆ ಹಿಂದಿನ ಹಂತವನ್ನು ಪುನರಾವರ್ತಿಸಿ. ಮೊದಲ ಪೋನಿಟೇಲ್ ಅನ್ನು ತೆಗೆದುಕೊಂಡು ಅದನ್ನು ಮಧ್ಯಭಾಗಕ್ಕೆ ಒಳಮುಖವಾಗಿ ಸುತ್ತಲು ಪ್ರಾರಂಭಿಸಿ. ನಿಮ್ಮ ನೆತ್ತಿಯ ಕಡೆಗೆ ನಿಧಾನವಾಗಿ ಮತ್ತು ಬಿಗಿಯಾಗಿ ಒಳಮುಖವಾಗಿ ಸುತ್ತುವ ಮೂಲಕ ಪ್ರಾರಂಭಿಸಿ. ನೀವು ತಲೆಯ ಹಿಂಭಾಗವನ್ನು ತಲುಪುವವರೆಗೆ ರೋಲಿಂಗ್ ಮಾಡಿ. ನಂತರ ಬಾಬಿ ಪಿನ್ಗಳೊಂದಿಗೆ ರೋಲನ್ನು ಸುರಕ್ಷಿತಗೊಳಿಸಿ ಮತ್ತು ಸೆಟ್ಟಿಂಗ್ ಕ್ಲಿಪ್ ಅನ್ನು ತೆಗೆದುಹಾಕಿ. ಅಚ್ಚುಕಟ್ಟಾಗಿ ಮತ್ತು ಹೆಚ್ಚಿನ ಹಿಡಿತಕ್ಕಾಗಿ ರೋಲ್ ನೆತ್ತಿಯ ವಿರುದ್ಧ ಬಿಗಿಯಾಗಿ ಕುಳಿತುಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ರೋಲಿಂಗ್ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ನೀವು ಹಿಂದಿನ ಹಂತದಲ್ಲಿ ಮಾಡಿದಂತೆ ಎರಡನೇ ಪೋನಿಟೇಲ್ನಲ್ಲಿ ಎರಡನೇ ರೋಲನ್ನು ರಚಿಸಿ. ನೀವು ಎರಡನೇ ಭಾಗದಲ್ಲಿ ಕೂದಲನ್ನು ಸುತ್ತಿಕೊಂಡ ನಂತರ ಅದನ್ನು ಸ್ಥಳದಲ್ಲಿ ಸುರಕ್ಷಿತವಾಗಿಸಲು ಬಾಬಿ ಪಿನ್ಗಳನ್ನು ಬಳಸಿ. ಪಿನ್ಗಳನ್ನು ಲಂಬವಾಗಿ ರೋಲ್ಗೆ ಸೇರಿಸಿ. ಹೆಚ್ಚುವರಿ ಸಪೋರ್ಟ್ಗಾಗಿ ಅವುಗಳನ್ನು ಪರಸ್ಪರ ಹೆಣೆಯಿರಿ. ಎರಡನೇ ರೋಲ್ ಮೊದಲನೆಯದಕ್ಕೆ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಆಗ ಸಮ್ಮಿತೀಯವಾಗಿ ಕಾಣಿಸುತ್ತದೆ. ಯಾವುದೇ ಸಡಿಲವಾದ ಕೂದಲನ್ನು ಸುಗಮಗೊಳಿಸಲು ನಿಮ್ಮ ಬೆರಳುಗಳು ಅಥವಾ ಬಾಚಣಿಗೆಯನ್ನು ಬಳಸಿ ಒಟ್ಟಾರೆ ನೋಟದಿಂದ ನೀವು ತೃಪ್ತರಾಗುವವರೆಗೆ ರೋಲ್ಗಳನ್ನು ರೂಪಿಸಿ. ಹೆಚ್ಚಿನ ಫ್ಲೇರ್ಗಾಗಿ ನೀವು ಅಲಂಕಾರಿಕ ಹೇರ್ಪಿನ್ಗಳೊಂದಿಗೆ ಅಂದಗೊಳಿಸಬಹುದು. ಹೇರ್ ಸ್ಪ್ರೇಯನ್ನು ಹಚ್ಚಿ ರೋಲ್ಗಳನ್ನು ಮೆಲ್ಲನೆ ಮೃದುಗೊಳಿಸಿ ಬೇಕಾದ ಆಕಾರ ಮಾಡಲು ನಿಮ್ಮ ಕೈಗಳನ್ನು ಬಳಸಿ. ಇದು ಅದರ ರಚನೆ ಮತ್ತು ಅಪೇಕ್ಷಿತ ರೂಪವನ್ನು ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ. ಹೇರ್ ಸ್ಪ್ರೇ ರೋಲ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಅವುಗಳನ್ನು ದಿನವಿಡೀ ಬಿಚ್ಚಿಕೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ನೆನಪಿಡಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಅಭ್ಯಾಸವು ಪರಿಪೂರ್ಣತೆಯನ್ನು ಸಾಧಿಸುತ್ತದೆ. ಆದ್ದರಿಂದ ಡಬಲ್ ರೋಲ್ ಅನ್ನು ಸರಿಯಾಗಿ ಮಾಡಲು ಹಲವು ಬಾರಿ ಪ್ರಯತ್ನ ಮಾಡಬೇಕಾದರೂ ನಿರುತ್ಸಾಹಗೊಳ್ಳಬೇಡಿ. ಸ್ವಲ್ಪ ತಾಳ್ಮೆಯಿಂದ ನೀವು ಅದ್ಭುತವಾದ ಕೇಶವಿನ್ಯಾಸವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಈಗ ಫ್ರೆಂಚ್ ರೋಲ್ ಕಾರ್ಯವಿಧಾನವನ್ನು ನೋಡೋಣ. ಇದು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಹಂತ 1, ಕೂದಲನ್ನು ತಯಾರಿಸಿ. ಹಂತ 2, ಪೋನಿಟೇಲ್ ರಚಿಸಿ. ಹಂತ 3,
ಪೋನಿಟೇಲ್ ಅನ್ನು ಸುತ್ತಿಕೊಳ್ಳಿ. ಹಂತ 4 ರೋಲ್ನ ಆಕಾರ ಮತ್ತು ಸ್ಥಾನವನ್ನು ಹೊಂದಿಸಿ. ಹಂತ 5 ಹೇರ್ ಸ್ಪ್ರೇ ಮತ್ತು ಪರಿಕರಗಳೊಂದಿಗೆ ಸ್ಟೈಲಿಂಗ್ ಅನ್ನು ಮುಗಿಸಿ. ಈಗ ಈ ಎಲ್ಲಾ ಹಂತಗಳನ್ನು ವಿವರವಾಗಿ ನೋಡೋಣ. ಯಾವುದೇ ಸಿಕ್ಕುಗಳು ಅಥವಾ ಗಂಟುಗಳನ್ನು ತೆಗೆದುಹಾಕಲು ಕೂದಲನ್ನು ನಿಧಾನವಾಗಿ ಬಾಚುವ ಮೂಲಕ ಪ್ರಾರಂಭಿಸಿ. ಕೂದಲು ನಯವಾಗಿ ಫ್ರೆಂಚ್ ರೋಲ್ಗೆ ಸಿದ್ಧವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ತಲೆಯ ಹಿಂಭಾಗದಲ್ಲಿ ಕೂದಲನ್ನು ಒಟ್ಟುಗೂಡಿಸಿ ಕುತ್ತಿಗೆಯ ಬಳಿ ಕೆಳಗೆ ಪೋನಿಟೇಲ್ ಅನ್ನು ರಚಿಸಿ. ಎಲಾಸ್ಟಿಕ್ ಬ್ಯಾಂಡ್ನೊಂದಿಗೆ ಅದನ್ನು ಸುರಕ್ಷಿತಗೊಳಿಸಿ. ಪೋನಿಟೇಲ್ನ ಬಲಭಾಗದಲ್ಲಿ ಸಣ್ಣ ತೆರೆಯುವಿಕೆಯನ್ನು ಮಾಡುವ ಮೂಲಕ ಎಲಾಸ್ಟಿಕ್ ಬ್ಯಾಂಡ್ನ ಮೇಲೆ ಜಾಗವನ್ನು ರಚಿಸಿ. ನಂತರ ಪೋನಿಟೇಲ್ ಅನ್ನು ಬದಿಗೆ ತಿರುಗಿಸಿ. ನೀವು ರಚಿಸಿದ ಜಾಗದ ಮೂಲಕ ಅದನ್ನು ಪೋಣಿಸಿ. ಈಗ ನೀವು ಪೋನಿಟೇಲ್ ಅನ್ನು ರೋಲಿಂಗ್ ಮಾಡಲು ಪ್ರಾರಂಭಿಸುತ್ತೀರಿ. ಕೂದಲನ್ನು ತುದಿಗಳಿಂದ ರೋಲಿಂಗ್ ಮಾಡುತ್ತಾ ಅದನ್ನು ಒಳಮುಖವಾಗಿ ಹಿಡಿಯಿರಿ. ಕ್ಲಾಸಿಕ್ ಫ್ರೆಂಚ್ ರೋಲ್ ಆಕಾರವನ್ನು ಸಾಧಿಸಲು ರೋಲಿಂಗ್ ಚಲನೆಯು ಬಿಗಿಯಾಗಿರಬೇಕು ಮತ್ತು ಅಚ್ಚುಕಟ್ಟಾಗಿರಬೇಕು. ನೀವು ಕೂದಲನ್ನು ರೋಲ್ ಮಾಡುವಾಗ ಟಕಿಂಗ್ ಮಾಡಿ ತಲೆಯ ಕಡೆಗೆ ಬಿಗಿಯಾಗಿ ಸುತ್ತಿಕೊಳ್ಳಿ. ನೆತ್ತಿಯ ಹತ್ತಿರ ಕುಳಿತುಕೊಳ್ಳುವ ಮೃದುವಾದ ಮತ್ತು ಸುರಕ್ಷಿತವಾದ ಫ್ರೆಂಚ್ ರೋಲ್ ಅನ್ನು ರಚಿಸುವುದು ಗುರಿಯಾಗಿದೆ. ಪ್ರಕ್ರಿಯೆಯ ಉದ್ದಕ್ಕೂ ಸಹ ಬಿಗಿಯನ್ನು ಕಾಪಾಡಿಕೊಳ್ಳಲು ಖಚಿತಪಡಿಸಿಕೊಳ್ಳಿ. ನೀವು ನೆತ್ತಿಯನ್ನು ತಲುಪಿದ ನಂತರ ಫ್ರೆಂಚ್ ರೋಲ್ ಅನ್ನು ಸ್ಥಳದಲ್ಲಿ ಸುರಕ್ಷಿತವಾಗಿರಿಸಲು ಬಾಬಿ ಪಿನ್ಗಳನ್ನು ಬಳಸಿ. ಪಿನ್ಗಳನ್ನು ಲಂಬವಾಗಿ ಸೇರಿಸಿ ರೋಲ್ ಅನ್ನು ತಲೆಗೆ ಜೋಡಿಸಿ. ಫ್ರೆಂಚ್ ರೋಲ್ನ ಆಕಾರ ಮತ್ತು ಸ್ಥಾನವನ್ನು ಅಗತ್ಯವಿರುವಂತೆ ಹೊಂದಿಸಿ. ಘನವಾಗಿ ಮತ್ತು ತುಂಬಿದಂತೆ ಕಾಣಲು ಬದಿಗಳಲ್ಲಿ ನಿಧಾನವಾಗಿ ಎಳೆಯಿರಿ. ಈ ಹಂತವು ಆಕಾರವನ್ನು ಕಸ್ಟಮೈಸ್ ಮಾಡಿ ಬೇಕಾದ ಪರಿಮಾಣ ಮತ್ತು ಸೊಬಗುಗಳ ಮಟ್ಟವನ್ನು ಸಾಧಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಫ್ರೆಂಚ್ ರೋಲ್ ಇಡೀ ದಿನವೂ ಸ್ಥಳದಲ್ಲಿ ಉಳಿಯುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಹೇರ್ ಸ್ಪ್ರೇ ಅನ್ನು ತೆಳುವಾಗಿ ಹಚ್ಚಿ. ಇದು ಕೇಶವಿನ್ಯಾಸವನ್ನು ಹೊಂದಿಸಲು ಮತ್ತು ಅದನ್ನು ಸುರಕ್ಷಿತವಾಗಿರಿಸಲು ಸಹಾಯ ಮಾಡುತ್ತದೆ. ಇದು ಸಮಯದ ಪರೀಕ್ಷೆಯನ್ನು ತಡೆದುಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಹರಳಿನ ಪಿನ್ಗಳು ಅಥವಾ ಹೂವುಗಳಂತಹ ಅಲಂಕಾರಿಕ ಪರಿಕರಗಳನ್ನು ಸೇರಿಸುವ ಮೂಲಕ ನೋಟವನ್ನು ಪೂರ್ಣಗೊಳಿಸಿ. ಈ ಅಲಂಕಾರಗಳು ಫ್ರೆಂಚ್ ರೋಲ್ಗೆ ಅಧಿಕ ಸೊಬಗನ್ನು ನೀಡುತ್ತದೆ. ಅಷ್ಟೇ, ಈ ಸರಳ ಹಂತಗಳನ್ನು ಅನುಸರಿಸಿ ನೀವು ಸೊಗಸಾದ ಫ್ರೆಂಚ್ ರೋಲ್ ಕೇಶವಿನ್ಯಾಸವನ್ನು ರಚಿಸಬಹುದು. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತ ವಿಷಯಗಳು: ರೋಲ್ಗಳೊಂದಿಗೆ ಹೇರ್ ಸ್ಟೈಲ್ಗಾಗಿ ವಸ್ತು ಉಪಕರಣಗಳನ್ನು ಪಟ್ಟಿ ಮಾಡುವುದು, ರೋಲ್ಡ್ ಪೋನಿಟೇಲ್ ಕೇಶವಿನ್ಯಾಸವನ್ನು ಮಾಡುವ ವಿಧಾನ ಮತ್ತು ಫ್ರೆಂಚ್ ರೋಲ್ ಕೇಶವಿನ್ಯಾಸವನ್ನು ಮಾಡುವ ವಿಧಾನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.